ಇಲ್ಲಿ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ದಿದ್ದು ಈ ಹಿಂದೆ ಎಷ್ಟು ಜನರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಅದಿಷ್ಟು ಕ್ವಿಕ್ ಆಗಿ ಯಾಕೆ ಕಾರ್ಯರೂಪಕ್ಕೆ ಬರಲಿಲ್ಲ ಅಥವಾ ತನಿಖೆಯನ್ನ ಮಾಡಿಸ್ಲಿಲ್ಲ, ಅಥವಾ ಗವರ್ನರ್ ಇಷ್ಟು ಆಕ್ಟಿವ್ ಆಗಿ ಯಾಕೆ ಇರಲಿಲ್ಲ. ಸಿದ್ದರಾಮಯ್ಯ ವಿಷಯದಲ್ಲಿ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಬಿಜೆಪಿಯವರು ಹೇಳಿ ಮಾಡಿಸ್ತಾ ಇದ್ದಾರೆ. ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ ಜಡ್ಜ್ ಮುಂದೆ, ಈ ದೂರುಗಳು ಏನು ಬಂದಿದೆ ಸಿದ್ದರಾಮಯ್ಯ ವಿರುದ್ಧವಾಗಿ ಅವೆಲ್ಲವೂ ಕೂಡ ಉದ್ದೇಶಪೂರ್ವಕವಾಗಿ ಬಂದಿದೆ, ರಾಜಕೀಯ ದುರುದ್ದೇಶದಿಂದ. ಅದರಲ್ಲೂ ದೂರು ಕೊಟ್ಟಂತ ದಿನವೇ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾರೆ. ಇವೆಲ್ಲ ಗಮನಿಸ್ತಾ ಇದ್ರೆ ದೂರುಗಳು ಉದ್ದೇಶಪೂರಿತವಾಗಿದೆ ಅಂತ ಗೊತ್ತಾಗ್ತಾ ಇದೆ. ದೂರು ಕೊಡ್ತಾರೆ, ದೂರು ಕೊಟ್ಟ ತಕ್ಷಣ ಗವರ್ನರ್ ಆಕ್ಟಿವ್ ಆಗ್ತಾರೆ. ಹಿಂದೆ ಎಷ್ಟು ದೂರುಗಳು ಬಂದಿದೆ, ಆದರೆ ಗವರ್ನರ್ ಇಷ್ಟು ಆಕ್ಟಿವ್ ಆಗಿ ಯಾಕಿರ್ಲಿಲ್ಲ. ದೂರು ಬಂದ ತಕ್ಷಣ ಅದನ್ನ ಪರಾಮರ್ಶೆ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ತಕ್ಷಣಕ್ಕೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಹಾಗಾಗಿ ಮೇಲ್ನೋಟಕ್ಕೆ ಈ ದೂರುಗಳು ಉದ್ದೇಶಪೂರ್ವಕವಾಗಿ ಕಂಡು ಬರ್ತಾ ಇದೆ. 10 ಪುಟಗಳ ಪ್ರತ್ಯುತ್ತರವನ್ನ ಗವರ್ನರ್ ಕಳಿಸಿರುವಂತ ಶೋಕಾಸ್ ನೋಟಿಸ್ಗೆ ನೀಡಲಾಗಿದೆ ಅನ್ನೋ ಉತ್ತರವನ್ನ ನ್ಯಾಯಪೀಠದ ಮುಂದೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕೊಟ್ಟಿದ್ದಾರೆ. ಮೆಹ್ತಾ ಮನವಿ ಮಾಡ್ತಿರೋದು, ತುಷಾರ್ ಮೆಹ್ತಾ ಅವರು, ನಮಗೆ ಇನ್ನೂ ಸಮಯ ಬೇಕು, 2 ರಿಂದ 3 ದಿನ ಅಥವಾ ನಾಳೆಗಾದ್ರೂ ಅಟ್ಲೀಸ್ಟ್ ಮುಂದೂಡಿ. ಆದರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಇಲ್ಲ, ಮಧ್ಯಂತರ ಆದೇಶ ನಮಗೆ ಬೇಕಾಗಿದೆ, ನಾಳೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಇದೆ, ಹಾಗಾಗಿ ಹೈಕೋರ್ಟ್ ಇವತ್ತೊಂದು ಡಿಸಿಷನ್ಗೆ ಬರಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಪ್ರಾಸಿಕ್ಯೂಷನ್ ಮಾಡಬೇಕು ಈ ಪ್ರಶ್ನೆಯನ್ನ ಅಭಿಷೇಕ್ ಮನು ಸಿಂಘ್ವಿ ಕೇಳ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ಗೆ ಕಾರಣ ಏನು ಅಂತ ಹೇಳಿಲ್ಲ, ಅನುಮತಿ ಕೊಟ್ಟಿದ್ದಾರೆ. ಗವರ್ನರ್ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಸಂದರ್ಭದಲ್ಲಿ ಅಲ್ಲಿ ಏನ್ ಕಾನೂನು ಅಂತ ಹೇಳಬೇಕಾಗಿತ್ತು ಅದನ್ನ ಮೆನ್ಷನ್ ಮಾಡಿಲ್ಲ. ಯಾವ ಕಾರಣಕ್ಕೋಸ್ಕರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಆ ಕಾರಣವನ್ನ ತಿಳಿಸಿಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ನ್ಯಾಯಪೀಠದ ಮುಂದೆ ಹೇಳ್ತಾ ಇದ್ದಾರೆ. ಆ ಕಾನೂನಿನ ಅಂಶ ಅವರು ಉಲ್ಲೇಖ ಮಾಡಿಲ್ಲ. ಇಲ್ಲಿ ಸಂವಿಧಾನದ ವಿಧಿ 163 ಬಗ್ಗೆ ಪ್ರಸ್ತಾಪ ಆಗ್ತಾ ಇತ್ತು. ಸಚಿವ ಸಂಪುಟ ಏನ್ ಶಿಫಾರಸು ಮಾಡುತ್ತೆ ಅದನ್ನ ಅಲ್ಲಗಳಿಬೇಕು ಗವರ್ನರ್ ಅಂದ್ರೆ ಇದು ಅಸಂವಿಧಾನಿಕ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರೆ ಅದಕ್ಕೊಂದು ರೀತಿ ರಿವಾಜುಗಳಿರ್ತಾವೆ, ಕಾನೂನು ಪ್ರಕ್ರಿಯೆಗಳಿರ್ತಾವೆ. ಸೊ ಆ ಬಗ್ಗೆ ಕಾನೂನು ತಜ್ಞರು ಚರ್ಚೆಗಳನ್ನ ಮಾಡ್ತಾ ಇದ್ರು. ಇದು ಸಾಧ್ಯ ಇದೆಯಾ, ಸಾಧಕ ಬಾಧಕಗಳು ಹೇಗಿದೆ ಅಂತ. ಪ್ರಮುಖವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಸಂದರ್ಭದಲ್ಲಿ 17 ಏನ ಅಲ್ಲಿ ಪ್ರಸ್ತಾಪ ಮಾಡಲಾಗಿತ್ತು. ವಾದವನ್ನ ಶುರು ಮಾಡ್ತಾ ಇದ್ದಂಗೆ ಯಾವ ಕಾನೂನಿನ ಅಡಿಯಲ್ಲಿ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅನುಮತಿ ಕೊಟ್ಟಿದ್ದಾರೆ, ಆದ್ರೆ ಆ ಕಾರಣ ಏನು ಅಂತ ಹೇಳಿ ಸ್ಪಷ್ಟವಾಗಿ ನಮೂದಿಸಿಲ್ಲ. ಅದೇನ್ ಕಾನೂನಿದೆ ಅದನ್ನ ಅವ್ರು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬರೀ 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಾಗಿದೆ, ಬಟ್ ಯಾವ ಕಾರಣಕ್ಕೆ ಅಂತ ಸ್ಪಷ್ಟತೆ ಇಲ್ಲ. ಇಲ್ಲಿ ದೂರು ಕೊಡ್ತಾರೆ, ದೂರು ಕೊಡ್ತೀನೇ ಶೋಕಾಸ್ ನೋಟಿಸ್ ನೀಡಲಾಗುತ್ತೆ, ಅದಕ್ಕೆ 10 ಪುಟಗಳ ವಿವರಣೆ ಸಮೇತ ವರದಿಯನ್ನ ನೀಡಲಾಗಿದೆ. ಆದರೆ ಅದಾದ್ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಂದ್ರೆ ಅಲ್ಲಿ ಯಾವ ಕಾನೂನಿನ ಆಧಾರದ ಮೇಲೆ ಅಂತ ಹೇಳಿ ಡೀಟೇಲ್ ಆಗಿ ಗವರ್ನರ್ ಮೆನ್ಷನ್ ಮಾಡಿಲ್ಲ. ಸೊ ಇದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ಶೋಕಾಸ್ ನೋಟಿಸೇ ಸರಿ ಇಲ್ಲ, ಫಸ್ಟ್ ಆಫ್ ಆಲ್ ಕೊಟ್ಟಿರೋದು, ಇದನ್ನ ಹಿಂಪಡಿಬೇಕು. 1992ರಿಂದ 2022 ತನಕ ಏನೆಲ್ಲ ಆಗಿದೆ, ಸೊ ಇದನ್ನ ನ್ಯಾಯಪೀಠ ಗಮನಿಸಬೇಕು. ಹಾದಿ ಬೀದಿಯಲ್ಲಿ ಹೋಗೋರೆಲ್ಲ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಗವರ್ನರ್ ಅದನ್ನ ಪರಾಮರ್ಶೆ ಮಾಡಿಲ್ಲ, ಇಮ್ಮಿಡಿಯೇಟ್ ಆಗಿ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಹಿಂದೆ ಏನಾಗಿತ್ತು 92ರಿಂದ 2022 ತನಕ, ಸೊ ಅದ್ರ ಬಗ್ಗೆನೂ ಕೂಡ ನಾವು ಹಿಂದಿರುಗಿ ನೋಡ್ಬೇಕಾಗತ್ತೆ ಅನ್ನೋ ಮಾತನ್ನ ಸಿಂಘ್ವಿ ಹೇಳ್ತಾ ಇದ್ದಾರೆ. ಇಲ್ಲಿ ಉದ್ದೇಶಪೂರ್ವಕವಾಗಿನೇ ಈ ತರದ್ದು ದೂರನ್ನ ಕೊಡಿಸಿದ್ದಾರೆ, ಅದಾದ್ಮೇಲೆ ನೋಟಿಸ್ ಕೊಡಿಸಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಅದನ್ನ ತಿರಸ್ಕಾರ ಮಾಡಿದ್ರು ಕೂಡ, ಪ್ರಾಸಿಕ್ಯೂಷನ್ ಶಿಫಾರಸ್ ಕಳಿಸಿದ್ರು ಕೂಡ ಇಲ್ಲಿ ಗವರ್ನರ್ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಯಾವ ಕಾರಣಕ್ಕೋಸ್ಕರ, ಕಾನೂನು ಏನ್ ಹೇಳುತ್ತೆ ಅದ್ಯಾವುದನ್ನು ಕೂಡ ಸವಿವರವಾಗಿ ತಮ್ಮ ಪ್ರಾಸಿಕ್ಯೂಷನ್ ಅನುಮತಿಯ ಆದೇಶದಲ್ಲಿ ರಾಜ್ಯಪಾಲರು ಕೊಟ್ಟಿಲ್ಲ. ಇಲ್ಲಿ ಹಾದಿ ಬೀದಿಯಲ್ಲಿ ಹೋಗೋರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನ ತಗೊಂಡಿದ್ದಾರೆ ಗವರ್ನರ್. ಈ ಆಧಾರದ ಮೇಲೆನೆ ಶೋಕಾಸ್ ನೋಟಿಸ್ ಕೊಟ್ರು, ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ.
ಈ ಪ್ರಾಸಿಕ್ಯೂಷನ್ ಅನುಮತಿಯೇ ಸರಿ ಇಲ್ಲ, ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ಸಿಂಘ್ವಿ ಹೇಳಿದ್ದಾರೆ. ಶೋಕಾಸ್ ನೋಟಿಸ್ ಕೊಟ್ಟ ಮೇಲೆ ಎಲ್ಲವನ್ನೂ ಗವರ್ನರ್ಗೆ ತಿಳಿಸಲಾಗಿದೆ ಸವಿವರವಾಗಿ. ಆದರೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನಗಳಾಗಿದೆ. ಇಲ್ಲಿ ಗವರ್ನರ್ ಮೂಡ ದಾಖಲೆಗಳನ್ನೇ ಸರಿಯಾಗಿ ನೋಡಿಲ್ಲ. ಎಲ್ಲವೂ ಅವರಿಗೆ ಮಾಹಿತಿಯನ್ನ ನೀಡಲಾಗಿತ್ತು ವಿತ್ ಡಾಕ್ಯುಮೆಂಟ್ಸ್. ಆದರೆ ಆ ಡಾಕ್ಯುಮೆಂಟ್ಸ್ ಅನ್ನ ಅವರು ಸ್ಟಡಿ ಮಾಡಿಲ್ಲ, ನೋಡಿಲ್ಲ. ಆ ಬಗ್ಗೆ ಕಾನೂನು ತಜ್ಞರ ಅಭಿಪ್ರಾಯ ಪಡೆದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಗವರ್ನರ್ ಮೂಡ ದಾಖಲೆಗಳನ್ನೇ ನೋಡಿಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಹಾದಿ ಬೀದಿಲಿ ಹೋಗೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನ ಗವರ್ನರ್ ಸ್ವೀಕಾರ ಮಾಡಿ ಅದನ್ನ ಪರಾಮರ್ಶೆ ಮಾಡದೆ ಶೋಕಾಸ್ ನೋಟಿಸ್ ಕೊಟ್ಟರು. ಅದಕ್ಕೆ ಸವಿವರವಾಗಿ 10 ಪುಟಗಳ ವಿವರಣೆಯನ್ನ ನೀಡಲಾಗಿದೆ, ಡಾಕ್ಯುಮೆಂಟ್ಸ್ ಅನ್ನ ನೀಡಲಾಗಿದೆ. ಆದರೆ ಎಲ್ಲ ವಿಷಯಗಳನ್ನ ಗವರ್ನರಿಗೆ ತಿಳಿಸಿದ್ರು ಕೂಡ ಅವರು ಸರಿಯಾಗಿ ಆ ದಾಖಲೆಗಳನ್ನ ನೋಡಿಲ್ಲ. ಜೊತೆಗೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನಗಳನ್ನ ಮಾಡಿ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ನ್ಯಾಯಪೀಠದ ಮುಂದೆ ಹೇಳ್ತಾ ಇದ್ದಾರೆ. ಇಲ್ಲಿ ಸಿಎಂ ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಏನು ಆರೋಪ ಬಂದಿತ್ತು ಸಿದ್ದರಾಮಯ್ಯ ಮೇಲೆ, ಅದೆಲ್ಲ ಸುಳ್ಳು. ಇಲ್ಲಿ ಗವರ್ನರ್ಗೆ ಎಲ್ಲ ತಿಳಿಸಿದ್ರು ಕೂಡ ಅವರು ವಿವೇಚನಾ ರಹಿತವಾಗಿ ಆಲೋಚನೆ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಇಲ್ಲಿ ಪ್ರಾಸಿಕ್ಯೂಷನ್ಗೂ ಅನುಮತಿ ಕೊಡೋಕ್ಕೂ ಮುಂಚೆ ಕೆಲವೊಂದು ತಜ್ಞರ ಸಲಹೆಯನ್ನ ಪಡ್ಕೊಳ್ಬೇಕಾಗಿತ್ತು. ಅವರು ಎಜಿ ಅಭಿಪ್ರಾಯ ಪಡ್ಕೋಬೇಕಾಗಿತ್ತು ಫಸ್ಟ್ ಆಫ್ ಆಲ್. ಅದನ್ನ ಪಡೆದಿಲ್ಲ ಅವ್ರ ಅಭಿಪ್ರಾಯ. ಇವರು ವಿವೇಚನಾ ರಹಿತವಾಗಿ ತಮ್ಮ ಡಿಸಿಷನ್ ಅನ್ನ ತಗೊಂಡಿದ್ದಾರೆ ಅನ್ನೋ ಮಾತನ್ನ ಗವರ್ನರ್ ವಿರುದ್ಧವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ನ್ಯಾಯಪೀಠದ ಮುಂದೆ ಹೇಳಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿಲ್ಲ. ಈ ಕೇಸ್ನ ಮುಖಾಂತರ ಆರೋಪಗಳನ್ನ ಮಾಡೋ ಮುಖಾಂತರ ಇಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಪ್ರಯತ್ನಗಳನ್ನ ಮಾಡಲಾಗಿದೆ ಅನ್ನೋ ಮಾತನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ. ಗವರ್ನರ್ ಇಲ್ಲಿ ವಿವೇಚನಾ ರಹಿತವಾಗಿ ಒಂದು ಆದೇಶವನ್ನ ಕೊಟ್ಬಿಟ್ಟಿದ್ದಾರೆ. ನೋಟಿಸ್ ಕೊಡೋಕ್ಕೂ ಮುಂಚಿತವಾಗಿ ದೂರು ಕೊಡ್ಲಿ, ಯಾರು ಬೇಕಾದ್ರೂ ಕೊಡ್ಲಿ. ಫಸ್ಟ್ ಆಫ್ ಆಲ್ ಕೊಟ್ಟಿರೋದೇ ಇಲ್ಲಿ ಹಾದಿ ಬೀದಿಲಿ ಹೋಗೋರು. ದೂರು ಬಂದಾಗ ಅದನ್ನ ಎಜಿ ಬಳಿ ಚರ್ಚೆ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. 4ರಿಂದ 5ನೇ ಪ್ರತಿವಾದಿಗಳಿಗೆ ನೋಟಿಸ್ ಕೊಡೋಕ್ಕೂ ಮುಂಚಿತವಾಗಿ ಇವರು ಆಲೋಚನೆ ಮಾಡಬೇಕಾಗಿತ್ತು. 4ರಿಂದ 5ನೇ ಪ್ರತಿವಾದಿಗಳಿಗೆ ಇವ್ರು ನೋಟಿಸೇ ಕೊಟ್ಟಿಲ್ಲ. ಯಾಕೆ? ಫಸ್ಟ್ ಆಫ್ ಆಲ್ ಕಾರಣ ಏನು? ಅದ್ರ ಬಗ್ಗೆನೂ ಸರಿಯಾದ ಉಲ್ಲೇಖ ಇಲ್ಲ, ಸ್ಪಷ್ಟತೆ ಇಲ್ಲ. ಹೊಸ BNS ಕಾಯ್ದೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ 17A ಪ್ರಕಾರ ಪೊಲೀಸರು ಮಾತ್ರ ದೂರನ್ನ ಕೊಡಬೇಕಾಗುತ್ತೆ. ಇಲ್ಲಿ ಸಾಮಾಜಿಕ ಹೋರಾಟಗಾರರು ಕಾರ್ಯಕರ್ತರು ಬಂದು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಾಗ ರಾಜ್ಯಪಾಲರು ಅದನ್ನ ಸ್ವೀಕಾರ ಮಾಡಿದ್ದಲ್ದಲೆ ಆ ದೂರಿನ ಆಧಾರದ ಮೇಲೆನೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ದಾಖಲೆಗಳನ್ನ ಕೊಟ್ಟರು ಕೂಡ ಅದನ್ನ ಸರಿಯಾಗಿ ನೋಡಿಲ್ಲ, ಎಜಿ ಅಭಿಪ್ರಾಯ ಸರಿಯಾಗಿ ಪಡ್ಕೊಂಡಿಲ್ಲ. ವಿವೇಚನಾ ರಹಿತವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. 4 ಹಾಗೆ 5ನೇ ಪ್ರತಿವಾದಿಗಳಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿಲ್ಲ. ಹೊಸ BNS ಕಾಯ್ದೆಯನ್ನ ಇವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿ ಯಾರು ಹಾಗಾದ್ರೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು? ಮೂಡಾ ಹಗರಣದ ಬಗ್ಗೆ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಥವಾ ಇಲ್ಲಿಗಲ್ ಆಗಿ ಸೈಟ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತಂದ್ರೆ ಈ 17A ಪ್ರಕಾರ, ಈ ಸೆಕ್ಷನ್ ಪ್ರಕಾರ ರಾಜ್ಯಪಾಲರಿಗೆ ಪೊಲೀಸರು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಆದ್ರೆ ಗವರ್ನರ್ ಈ ಎಲ್ಲ ಕಾನೂನನ್ನ ಗಾಳಿಗೆ ತೂರಿದ್ದಾರೆ. ವಿವೇಚನಾ ರಹಿತವಾಗಿ ನೋಟಿಸ್ ಕೊಡೋದಿರ್ಲಿ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಿರ್ಲಿ, ಇದೆಲ್ಲ ಮಾಡಿದ್ದಾರೆ. ಎಜಿ ಹತ್ರ ಮಾತಾಡಿಲ್ಲ, ಕಾನೂನು ತಜ್ಞರ ಸಲಹೆಯನ್ನ ಸರಿಯಾಗಿ ಪಡ್ಕೊಂಡಿಲ್ಲ. ನಾವು ಕೊಟ್ಟಂತ ದಾಖಲೆಗಳು ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಟ್ಟಾಗ ಅವರು ಉತ್ತರವಾಗಿ 10 ಪುಟಗಳ ಜೊತೆಗೆ ಅಂದ್ರೆ ಉತ್ತರವನ್ನ ಕೊಡೋ ಜೊತೆಗೆ ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ರಲ್ಲ, ಅದನ್ನ ನೋಡೇ ಇಲ್ಲ. ಒಂದು ವೇಳೆ ಸಿಎಂ ಸೈನ್ ಮಾಡಿದ್ರೆ ಅಥವಾ ಯಾವ್ದು ಪ್ರಭಾವ ಬೀರಿದ್ರೆ ಯಾರ್ದಾದ್ರ ಮೇಲೆ ಅದನ್ನ ಇವ್ರು ತೋರಿಸ್ಲಿ, ಪ್ರೂವ್ ಮಾಡ್ಲಿ ಅನ್ನೋ ಮಾತನ್ನು ಕೇಳ್ತಾ ಇದ್ದಾರೆ. ಕ್ಯಾಬಿನೆಟ್ ತೀರ್ಮಾನ ಏನ್ ಮಾಡಿತ್ತು? ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು, ಇದನ್ನ ರಿಜೆಕ್ಟ್ ಮಾಡಬೇಕು ಅಂತ ಹೇಳಿ ಶಿಫಾರಸನ್ನ ರಾಜ್ಯಪಾಲರಿಗೆ ಕಳುಹಿಸಲಾಗಿತ್ತು. ಇದು ಸಂವಿಧಾನದ 163ನೇ ವಿಧಿಯಲ್ಲಿ ಬರುತ್ತೆ. ಆದರೆ ಅಸಂವಿಧಾನಿಕವಾಗಿ
ರಾಜ್ಯಪಾಲರು ಸಚಿವ ಸಂಪುಟದ ನಿರ್ಧಾರವನ್ನ ಗಾಳಿಗೆ ತೂರಿದ್ದಾರೆ, ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಗವರ್ನರ್ ಕ್ಯಾಬಿನೆಟ್ ತೀರ್ಮಾನಕ್ಕೆ ಬೆಲೆನೇ ಕೊಟ್ಟಿಲ್ಲ, ಇದು ಸಿಂಘ್ವಿ ಅವರ ವಾದ. ಕ್ಯಾಬಿನೆಟ್ ತೀರ್ಮಾನವನ್ನ ಅವರು ರಿಜೆಕ್ಟ್ ಮಾಡಬೇಕು ಅಂತಂದ್ರೆ ಕೆಲವೊಂದು ಕಾನೂನು ಪ್ರಕ್ರಿಯೆಗಳಿದೆ, ಅದನ್ನ ಫಾಲೋ ಮಾಡಬೇಕಾಗಿತ್ತು. ಸಿಎಂ ಪ್ರಭಾವ ಬೀರಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ಅಕಸ್ಮಾತ್ ಅವರೆಲ್ಲಾದ್ರೂ ಸೈನ್ ಮಾಡಿದ್ರೆ, ಇನ್ಫ್ಲೂಯೆನ್ಸ್ ಮಾಡಿದ್ರೆ ಅದನ್ನ ತೋರಿಸ್ಲಿ. ಇನ್ನು ಗವರ್ನರ್ ಕ್ಯಾಬಿನೆಟ್ನ ನಿರ್ಣಯಕ್ಕೆ ಶಿಫಾರಸ್ಸಿಗೆ ಬೆಲೆಯನ್ನ ಕೊಟ್ಟಿಲ್ಲ, ಇದನ್ನು ಕೂಡ ನ್ಯಾಯಪೀಠ ಕನ್ಸಿಡರ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸಿಎಂ ಪರವಾಗಿ ಇಷ್ಟೆಲ್ಲ ವಾದ ಮಂಡನೆ ಆಗ್ತಾ ಇದ್ರೆ, ಇಲ್ಲ ನಮಗೆ ಸ್ವಲ್ಪ ಸಮಯ ಬೇಕು, 2 ರಿಂದ 3 ದಿನ ಟೈಮ್ ಕೊಡಿ ಅಂತೇಳಿ ಗವರ್ನರ್ ಪರ ವಕೀಲರು ಕೇಳ್ತಾ ಇದ್ದಾರೆ. ಆದರೆ ನಮಗೆ ತುಂಬಾ ಮಾತಾಡೋದಿದೆ, ಇವತ್ತೇ ಅರ್ಜಿ ವಿಚಾರಣೆ ಆಗಬೇಕು, ನಾಳೆ ಜನಪ್ರತಿನಿಧಿಗಳ ಕೋರ್ಟಲ್ಲಿ ಅರ್ಜಿ ವಿಚಾರಣೆ ಇದೆ, ಅದಕ್ಕೂ ಮುಂಚೆ ಮಧ್ಯಂತರ ಆದೇಶವನ್ನ ಹೈಕೋರ್ಟ್ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.